ಅಯ್ಯಪ್ಪ ಅಯ್ಯೋ ಕಾಲ್ ಏಟು 4 o'clock ಮಾಡಿದ್ರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು 7 ಗಂಟೆಗೆ ಬಿಟ್ಬಿಟ್ಟು 8:30ಗೆ ಬಂದಳು ಬಳೆ ಡೋರಾನಿ ಇವ್ರನ್ನೆಲ್ಲ ನೋಡ್ಕೊಂಡು ಇಲ್ಲಿ ನೋಡಿ ಜಿಮ್ಬೇರೆ ಹೋಗ್ತೇನಲ್ಲ ಇವೆಲ್ಲ ಇವಳು ನೋಡಿ ಹೆಂಗ್ ನೋಡ್ತಿದ್ದಾಳ ಅವಳನ್ನ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾಳೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಯಲ್ಲಿ ಒಂದು ಪೂಜೆ ಇದೆ, ಮನೆ ಗುರುಪ್ರವೇಶ ಇದೆ. ಲೈಕ್ ಆಲ್ಟ್ರೇಷನ್ ಮಾಡಿ ಮತ್ತೆ ಅವ್ರು ಗುರುಪ್ರವೇಶ ಮಾಡ್ತಿದ್ದಾರೆ. ಸೊ ನನ್ನ ಬೆಳಗ್ಗೆಯಿಂದ ಬಾಬಾ ಅಂತ ಇದ್ರು ಬರೋಕ್ಕಾಗಿಲ್ಲ. ಸೊ ಸರ್ಪ್ರೈಸಿಂಗ್ಲಿ ನಾನು ಇವಾಗ ಬಂದಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ನನ್ನ ಕಸಿನ್ ನೋಡ್ರಿ ಇಲ್ಲೇ ವೆಯ್ಟ್ ಮಾಡ್ತಾವಳು, ನನಗೆ ವೆಯ್ಟ್ ಮಾಡ್ತಾವಳು. ನನಗೆ ತಾನೇ ವೆಯ್ಟ್ ಮಾಡ್ತಾ ಇರೋದು, ಸುಮ್ಮನೆ ಕೆಲಸ. ನಿನ್ನ ಕಸಿನ್ ಅವನು ಪುರುಷೋತ್ತಮ್ ಅಂತ, ಇವನ ಹೆಸರು ಪುರುಷೋತ್ತಮ್ ಅಂತ ತಾನೇ. ನಿನ್ನ ಹೆಸರೇನು? ಗೌಡನಾ? ಯಾವ್ರ ಗೌಡ ನೀನು? ಹೌದಾ? ನಿನ್ನ ಹೆಸರು? ಬಿಸಿ ಫುಲ್ ಕೆಲಸ ಮಾಡಿ ಇವಾಗ ತಾನೇ ಊಟ ಮಾಡ್ತವ್ರೆ. ಫುಲ್ ಟೈರ್ಡ್ ಬರ. ಆ್ಯಂಡ್ ಇವಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನಂಗೆ ತಿನ್ಸ್ಬೇಕು ಅಂತ ಅವಾಗ್ಲಿಂದ ವೆಯ್ಟ್ ಮಾಡ್ತಾವಳೆ, ಹುಡುಕ್ತಾವಳೆ. ತಿನ್ಸ್ಬೇಕು ಅಂತ ಅವಾಗ್ಲಿಂದ ವೆಯ್ಟಿಂಗ್. ಬಿಸಿ ಇಕ್ತಾಳೆ, ನಂಗೆ ಗೊತ್ತು. ಬಿಸಿ ಇಲ್ಲ ಅಯ್ಯಪ್ಪ ಇವರಿಬ್ರು ಫುಲ್ಲು ಬ್ಯುಸಿ ಇವತ್ತು, ಯಾಕಂದ್ರೆ ಅವ್ರ ಮನೆಯಲ್ಲಿ ಪೂಜೆ ಇದೆ ಅಲ್ವಾ, ಅದಕ್ಕೆ. ಮಾನ ಮರ್ಯಾದೆ ಇಲ್ಲ ಇವಳಿಗೆ. 5 ಗಂಟೆಗೆ ಬಾ, 4 ಗಂಟೆಗೆ ಬಾ ಅಂದ್ರೆ 8:30ಗೆ ಬಂದಾಳೆ ನಮ್ಮ ಮನೆ. ನಾನು ಅಲ್ಲಿ 4 o'clock ಬಿಟ್ಟಿದ್ದು, ಹಿಂಗೆ 4 o'clock ಮಾಡಿದ್ರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು 7 ಗಂಟೆಗೆ ಬಿಟ್ಬಿಟ್ಟು 8:30ಗೆ ಬಂದಳು ಬಳೆ ಡೋರಾನಿ ಇವ್ರನ್ನೆಲ್ಲ ನೋಡ್ಕೊಂಡು ಇಲ್ಲಿ ನೋಡಿ. ಇವ್ರು ನಮ್ ದೊಡ್ಡಮ್ಮ, ನಮ್ ಫ್ಯಾಮಿಲಿ ಹೆಡ್. ಏನೇ ಫಂಕ್ಷನ್ ಆದ್ರೂ ನಮ್ ದೊಡ್ಡಮ್ಮ ಇರೇಬೇಕು. ಅವ್ರಿಲ್ಲ ಅಂದ್ರೆ ಫಂಕ್ಷನ್ ಚೆನ್ನಾಗಿ ನಡೆಯಲ್ಲ. ಅಯ್ಯೋ ಕಾಲ್ ಏಟು. ಎಲ್ಲೊಂದು ಹಾ. ಅಯ್ಯೋ ಶೆಟ್. ನಾನು ಉಜ್ಜಲ್ಲ ಅಂತ ಎಲ್ಲರಿಗೂ ಗೊತ್ತು. ಇವ್ರು ಯಾರು ಲೇಜಿ ಅಂದ್ರೆ ತಿಂಡಿ ತಟ್ಟೆನೇ ಎತ್ತಿಕೊಳ್ಳ ಅಂತ ಅಮ್ಮ ಹೇಳ್ತಾರೆ. ನಮ್ಮ ದೊಡ್ಡಮ್ಮ ಕಂಪ್ಲೇಂಟ್ ಮಾಡಿ ನೀನ್ ಮನ್ಸ್ ಮುಟ್ಕೊಂಡು ಹೇಳು. ಹೇಳ್ತಾರೆ ಅತ್ತೆ ಬಟ್ಟೆ ಬೇಡ ಅಂತ ಹೇಳಿದ್ರೆ ಚೆನ್ನಾಗಿದೆ. ಜಿಮ್ ಬೇರೆ ಹೋಗ್ತೇನಲ್ಲ ಇವೆಲ್ಲ ತೋರಿಸ್ಬೇಕು. ಇವಳು ನೋಡಿ ಹೆಂಗ್ ನೋಡ್ತಿದ್ದಾಳ ಅವಳನ್ನ. ಹೇಳ್ತೀನಿ. ಆಚೆ ಬಿದ್ದೋಗ್ಬಿಟ್ಟವಳತ್ತೆ ಗುಡುಮ್ ಗುಡುಮ್ ಅಂತ. ರೋಡ್ ಹತ್ರ ಇದ್ದು ಪಾಪ. ನಾನು ಹೇಳ್ಕೊಂಡು ನೋಡಿ ನಮ್ಮ ಮತ್ತಲ್ಲಿ ಬೇಗ ಇದು ರಂಗೋಲಿ ಹಾಕ್ತಿದೆ. ನಾವು ಎಲ್ಲ ಬೇಗ ರೆಡಿಯಾಗಿ ಪೂಜೆಗೆ ಬಂದ್ವಿ. ನೋಡಿದೆ ಪೂಜೆ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ರು. ಈಗ ಅವರು ಕತೆ ಸ್ಟಾರ್ಟ್ ಮಾಡಿದ್ದಾರೆ. ಸತ್ಯನಾರಾಯಣ ಪೂಜೆಯಲ್ಲಿ ಕತೆ ತುಂಬ ಇಂಪಾರ್ಟೆಂಟ್. ಆ ಕತೆಗೆ ಕುತ್ಕೊಂಡ್ಮೇಲೆ ಅದು ಅರ್ಧದಲ್ಲೇ ಎದ್ದೋಗ್ಬಾರ್ದು. ಮತ್ತು ಇನ್ನೊಂದು ನಮ್ಮಮ್ಮ ಹೇಳ್ತಾರೆ, ಸತ್ಯನಾರಾಯಣ ಪೂಜೆಗೆ ಏನಾದರೂ ಕರೆದ್ರೆ ಮಿಸ್ ಮಾಡ್ದಿರ ಹೋಗಲೇಬೇಕು, ಕರೆದಿಲ್ಲ ಅಂದರೂ ಹೋಗೇಬೇಕು ಅಂತ. ಹಂಗೆ ಅಂದ್ಬಿಟ್ಟು ನಾವು ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ. ಬಟ್ ಯಾರಾದರೂ ನಿಮ್ಮನ್ನು ಕರೆದಿದ್ದಾರೆ ಅಂದರೆ ಯಾರೂ ಮಿಸ್ ಮಾಡಬೇಡ್ರಿ, ಹೋಗಿ ವಿಸಿಟ್ ಮಾಡಿ, ಪೂಜೆಯಲ್ಲಿ ಭಾಗಿಯಾಗಿ.
ಆ್ಯಂಡ್ ಇವಾಗ ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಸೇರಿ ದೇವರಿಗೆ ಒಂದು ಹಾಡು ಆಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರಿ. ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ನಾನು ಇದೇ ಫಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಇಷ್ಟು ಡೆಡಿಕೇಶನಿಂದ ಕುತ್ಕೊಂಡು ನೋಡಿದ್ದು ಕೂಡ ನಂಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು ಇದೇ ಫಸ್ಟ್ ಟೈಮ್. ಸೊ ನನಗಂತೂ ತುಂಬ ಖುಷಿ ಆಯಿತು, ಪೂಜೆ ಕೂಡ ಚೆನ್ನಾಗಾಯಿತು. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು, ಫೈನಲಿ ಮನೆಗೆ ಕೂಡ ಬಂದಾಯಿತು. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಬ್ಲಾಗಲ್ಲಿ, ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ನೆಕ್ಸ್ಟ್ ಟೈಮಿಂದ ಪ್ರಾಪರಾಗಿ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ಯಾಮಿಲಿ ಜೊತೆ ಇದ್ದರೆ ಸ್ವಲ್ಪ ಕಷ್ಟ ಬ್ಲಾಗ್ ಮಾಡೋದು. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.